ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ, ಮುಂದಿನ ವಾರ NXT ಶೋ ಅಲ್ಲಿ ನಮಗೆ ಅಂಡರ್ಟೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡರ್ಟೇಕರ್ ಅವರು ಬಂದು ಟ್ರಿಕ್ ವಿಲಿಯಂ ಅವ್ರನ್ನ ಕನ್ಫರ್ಮ್ ಕೂಡ ಮಾಡ್ತಾರಂತೆ. ಇದರ ಹಿಂದಿನ ಸ್ಟೋರಿನ ನಾವು ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಟ್ರಿಕ್ ವಿಲಿಯಂ ಅವರು ಅಂಡರ್ಟೇಕರ್ ಅವರ WWE LFG ಟೀಮ್ ನ ಡಿಸ್ರೆಸ್ಪೆಕ್ಟ್ ಮಾಡಿದ್ರಂತೆ. ಅಂಡ್ ಅಂಡರ್ಟೇಕರ್ ಅವ್ರನ್ನು ಕೂಡ ಡಿಸ್ರೆಸ್ಪೆಕ್ಟ್ ಮಾಡಿದ್ರಂತೆ. ಅಂಡ್ ಅದಕ್ಕೋಸ್ಕರ ನಮ್ಮ ಅಂಡರ್ಟೇಕರ್ ಅವರು ಒಂದು ಟ್ವೀಟ್ ಮಾಡೋದ್ರ ಮುಖಾಂತರ ತಿಳಿಸ್ತಾರೆ, ಟ್ರಿಕ್ ವಿಲಿಯಮ್ಸ್, ಯು ಡಿಸ್ರೆಸ್ಪೆಕ್ಟ್ ಮೈ LFG ಟೀಮ್, ಯು ಡಿಸ್ರೆಸ್ಪೆಕ್ಟ್ ಮೀ. ಐ ವಿಲ್ ಬಿ ಇನ್ H ಟೌನ್ ನೆಕ್ಸ್ಟ್ ವೀಕ್ ವಿತ್ ಆರ್ ವಿತೌಟ್ TNA ಟೈಟಲ್. ಯು ಮೈಟ್ ವಾಂಟ್ ಟು ಸ್ಟೇ ಔಟ್ ಮೈ ಯಾರ್ಡ್ ಅಂತ ನಮ್ಮ ಅಂಡರ್ಟೇಕರ್ ಅವರು ತಿಳಿಸಿದ್ದಾರೆ. ಅಂದ್ರೆ ನೀನು ನನ್ನನ್ನ ರೆಸ್ಪೆಕ್ಟ್ ಮಾಡಲಿಲ್ಲ ಅಂಡ್ ಅದೇ ರೀತಿ ನನ್ನ ಟೀಮ್ ನು ಕೂಡ ನೀನು ರೆಸ್ಪೆಕ್ಟ್ ಮಾಡಲಿಲ್ಲ. ಅದಕ್ಕೋಸ್ಕರ ಮುಂದಿನ ವಾರ NXT ಅಲ್ಲಿ ನಾನು ಬರ್ತಾ ಇದ್ದೀನಿ. ನೀನು ಆ ಒಂದು TNA ಚಾಂಪಿಯನ್ಶಿಪ್ ನ ಇಟ್ಕೊಂಡಾದ್ರೂ ಬಾ ಅಥವಾ ಇಟ್ಕೊಂಡಿಲ್ದೇನಾದ್ರೂ ಕೂಡ ಬಾ, ನೀನ್ ನನ್ನ ಜೊತೆ ಬರಬೇಕು ಅಂತ ನಮ್ಮ ಅಂಡರ್ಟೇಕರ್ ಅವರು ತಿಳಿಸಿದ್ದಾರೆ. ಸೊ ಪ್ರಾಬಬ್ಲಿ ಅಂಡರ್ಟೇಕರ್ ಅವರು ಕೂಡ ಸ್ಟೋರಿ ಲೈನ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಯಾರಿಗ್ ಗೊತ್ತು, ಸರ್ಪ್ರೈಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು ಟ್ರಿಕ್ ವಿಲಿಯಂ ಅವರ ಜೊತೆ. ಕಾದ್ ನೋಡೋಣ ಗೈಸ್, ಮುಂದಿನ ವಾರ NXT ನ ಇದಕ್ಕಾದ್ರೂ ಕೂಡ ನೋಡಬೇಕು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮಗೆ ಗೋಲ್ಡ್ಬರ್ಗ್ ಅವರ ರಿಟೈರ್ಮೆಂಟ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಅಂಡ್ WWE ಅವರು ಅವರ ರಿಟೈರ್ಮೆಂಟ್ ಸ್ಪೀಚ್ ನ ಅರ್ಧಕ್ಕೆ ಕಟ್ ಮಾಡ್ತಾರೆ. ಅಂಡ್ ರೀಸೆಂಟ್ ಆಗಿ ಇದ್ರ ಬಗ್ಗೆ ತುಂಬಾನೇ ಮಾತುಕತೆಗಳು WWE ನಡುವೆ ಶುರು ಆಗಿತ್ತು, ಗೋಲ್ಡ್ಬರ್ಗ್ ಆಗಿ WWE ನಡುವೆ. ಅಂಡ್ WWE ಅವರು ಕೂಡ ಗೋಲ್ಡ್ಬರ್ಗ್ ಅವ್ರನ್ನ ಕ್ಷಮೆ ಕೇಳಿದ್ರು ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು. ಬಟ್ ರೀಸೆಂಟ್ ಆಗಿ ನಮ್ಮ ಗೋಲ್ಡ್ಬರ್ಗ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅವರು ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನನಗೂ ಕೂಡ ಅನ್ಕೊಳೋದಿಲ್ಲ, ನಾನು ಕೂಡ ಅವರು WWE ಅವರು ಬೇಕು ಅಂತಾನೆ ಈ ರೀತಿ ಮಾಡಿದ್ದಾರೆ ಅಂತ. ಬಟ್ ನನಗೆಲ್ಲೋ ಅನ್ನಿಸ್ತಾ ಇದೆ ಅವರು ಇಂಡೈರೆಕ್ಟ್ ಆಗಿ ಈ ರೀತಿ ಆಗ್ಬೇಕು ಅಂತಾನೆ ಮಾಡಿದ್ದಾರೆ ಅಂತ. ಯಾಕಂದ್ರೆ ನಾನು ಒಂದು ಪ್ರಶ್ನೆನ ಕೇಳ್ತೀನಿ, ಅಂಡರ್ಟೇಕರ್ ಅವರ ವಿಚಾರದಲ್ಲಿ ಈ ರೀತಿ ಆಗ್ಲಿಲ್ಲ, ಅಂಡ್ ಜಾನ್ಸಿನ್ ಅವರ ವಿಚಾರದಲ್ಲೂ ಕೂಡ ಈ ರೀತಿ ಆಗೋದಿಲ್ಲ. ಅದರಲ್ಲೂ ಕೂಡ ಜಾನ್ಸಿನ್ ಅವರು ತನ್ನ ರಿಟೈರ್ಮೆಂಟ್ ಟೂರ್ನ ಇಟ್ಕೊಂಡು ದೇಶಗಳನ್ನ ಸುತ್ತುತ್ತಾ ಇದ್ದಾರೆ. ಬರೀ ನಾನು ಕೇವಲ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಮಾತ್ರ ಇದ್ದೆ. ಏನೇ ಆಗ್ಲಿ, ಅವರೇನಾದ್ರೂ ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ಅವರು ನರಕಕ್ಕೆ ಹೋಗ್ತಾರೆ. ಬಟ್ ನಾನು ಅನ್ಕೋತೀನಿ ಇದನ್ನ ಅವರು ಬೇಕು ಅಂತ ನನಗೋಸ್ಕರ ಮಾಡಿಲ್ಲ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಗಾಯ್ಸ್, ನಮ್ಮ WWE ಅವರು ಬೇಕು ಅಂತ ಕಟ್ ಮಾಡಿದ್ರು ಅಥವಾ ಇಂಡೈರೆಕ್ಟ್ ಆಗಿ ಕಟ್ ಮಾಡಿದ್ರು ಅಂತ. ಏನೇ ಆಗ್ಲಿ, ಗೋಲ್ಡ್ಬರ್ಗ್ ಅವರ ಸ್ಟೇಟ್ಮೆಂಟ್ ಮಾತ್ರ ಚೆನ್ನಾಗಿತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕಳೆದ ಮಂಡೇ ನೈಟ್ ರಾ ನ ಗಾಂಟ್ಲೆಂಟ್ ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು MVP ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಪೆಂಟ್ ಅವರ ಜೊತೆ ಅದ್ಭುತವಾದ ಮ್ಯಾಚ್ ನ ಕೊಡ್ತಾರೆ. ಅಷ್ಟೇ ಅಲ್ಲ, ಎಲೆನೈಟ್ ಅವ್ರನ್ನು ಕೂಡ ಸೋಲಿಸ್ತಾರೆ, ಜೇ ಊಸೋ ಅವ್ರನ್ನು ಕೂಡ ಸೋಲಿಸ್ತಾರೆ. ಬಟ್ CM ಪಂಕ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನೇ ಸೋಲಿಸ್ತಾರೆ. ಅಂಡ್ ಮಂಡೇ ನೈಟ್ ರಾ ಮುಗಿದ್ಮೇಲೆ WWE ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಸಿಕ್ಕಾಪಟ್ಟೆ ಪ್ರೇಸ್ ಸಿಕ್ತಂತೆ. ಅಂಡ್ ಎಲ್ಲರೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಹೊಗಳಿದ್ರಂತೆ ಇಷ್ಟೊಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಗೆ. ನಾನಂತೂ ಅನ್ಕೊಂಡಿರ್ಲಿಲ್ಲ ಬ್ರಾನ್ ಬ್ರೇಕರ್ ಅವರು ಸ್ಟಾರ್ಟಿಂಗ್ ಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಈ ರೀತಿ ತನ್ನ ಪರ್ಫಾರ್ಮೆನ್ಸ್ ಇಂದ ಎಲ್ಲರನ್ನು ಕೂಡ ಇಂಪ್ರೆಸ್ ಮಾಡ್ತಾರೆ ಅಂತ. ನಾನು ಅನ್ಕೊಂಡಿದ್ದೆ ಅವರು ಎಂಡಿಂಗ್ ಗೆ ಬರ್ತಾರೆ ಅಂತ. ಬಟ್ WWE ಅವರು ಸ್ಟಾರ್ಟಿಂಗ್ ಗೆ ಬ್ರಾನ್ ಬ್ರೇಕರ್ ಅವ್ರನ್ನ ಹಾಕಿ ಬ್ರಾನ್ ಬ್ರೇಕರ್ ಎಷ್ಟು ಡಾಮಿನೆಂಟ್ ಅಂತ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ AAA ಪ್ರಮೋಷನ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದೇ ಜುಲೈ 25ನೇ ತಾರೀಕು ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು AAA ಪ್ರಮೋಷನ್ಗೆ ಹೋಗಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಚಾಡ್ ಗೇಬಲ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಈ ಒಂದು ಸ್ಟೋರಿ ಲೈನು ಎಲ್ಲೋ ಒಂದು ರೀತಿ ಡೌನ್ ಹೋಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬ್ರಾಕ್ ಲೆಸ್ನರ್ ಅವರ ಡಾಟರ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಡಾಟರ್ ಐ ಥಿಂಕ್ ಎಂಗೇಜ್ ಆಗಿದ್ದಾರೆ ಅನ್ಕೋತೀನಿ. ಇವರು ಮೇ ಲೆಸ್ನರ್ ಅಂತ. ಅಂಡ್ ಇವರು ರೀಸೆಂಟ್ ಆಗಿ ಅವರ ಕೊಲೀಗ್ ಜೊತೆನೆ ಎಂಗೇಜ್ಮೆಂಟ್ ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಫೋಟೋಸ್ ಗಳಲ್ಲಿ ನೀವು ನೋಡ್ತಾ ಇರಬಹುದು. ಅಂಡ್ ಈ ವ್ಯಕ್ತಿ ಬ್ರಾಕ್ ಲೆಸ್ನರ್ ಅವರ ಅಳಿಯ. ನಿಜವಾಗ್ಲು ಯಾವ ರೀತಿ ಇದ್ದಾರೆ ಸ್ವಲ್ಪ ಗಮನಿಸಿ. ಅಂಡ್ ಅವರ ಮಗಳಂತೂ ಡಿಟ್ಟೋ ಬ್ರಾಕ್ ಲೆಸ್ನರ್ ಅವರ ರೀತಿನೇ ಇದ್ದಾರೆ. ಏನಾಗ್ಲಿ ಗೈಸ್, ಒಳ್ಳೇದಾಗ್ಲಿ ಅಂತ ಕೇಳ್ಕೋಣ. ಅಂಡ್ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ನಮ್ಮ ಪಾಲಿಮೆನ್ ಅವರು ಮತ್ತೊಮ್ಮೆ ಮಂಡೇ ನೈಟ್ ರಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಟೀಸ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಮಂಡೇ ನೈಟ್ ರಲ್ಲಿ ನಮ್ಗೊಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಗಂತರ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ. ಅಂಡ್ ಅಲ್ಲಿ ನಮ್ಮ ಪಾಲಿಮೆನ್ ಅವರು ಒಂದು ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ಅದರಲ್ಲಿ ಅವರು ಹೇಳ್ತಾರೆ, ಬ್ರಾನ್ ಬ್ರೇಕರ್ ನೆಕ್ಸ್ಟ್ ಬಿಗ್ ಥಿಂಗ್ ಅಂಡ್ ಅವನು ಬಿಗ್ ಡಾಗ್ ಅಂಡ್ ಇದು ಅವನ ಯಾರ್ಡ್ ಅಂತ ನಮ್ಮ ಪಾಲಿಮೆನ್ ಅವರು ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಹೇಳ್ತಾರೆ. ಅಂಡ್ ಅದರಲ್ಲಿ ಅವರು ಬಿಗ್ ಡಾಗ್ ಆಗಿ ಇದು ಅವನ ಯಾರ್ಡ್ ಅಂತ ಮೆನ್ಷನ್ ಮಾಡಿದಾಗಲೇ ಅನ್ಕೊಂಡ್ವಿ ನಾವೆಲ್ಲರೂ ಕೂಡ ರೋಮನ್ ರೈನ್ಸ್ ಅವರ ರಿಟರ್ನ್ ಇವತ್ತು ಆಗುತ್ತೆ ಅಂತ. ಅಂಡ್ ಅದಕ್ಕಿಂತ ಮುಂಚೆ
ಮುಂಚೆ ಅವರು ಬ್ರಾನ್ ಬ್ರೇಕರ್ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ರೆಫರ್ ಮಾಡ್ತಾರೆ ಅಂಡ್ ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಮುಂಚೆ ಇದೇ ರೀತಿ ರೆಫರ್ ಮಾಡಲಾಗ್ತಾ ಇತ್ತು. ಸೊ ಇಲ್ಲಿ ನಮ್ಮ ಪಾಲಿಮಿನ್ ಅವರು ಯಾವ ರೀತಿ ಬ್ರಾಕ್ ಲೆಸ್ನರ್ ಅವ್ರನ್ನ ರೆಫರ್ ಮಾಡ್ತಾ ಇದ್ರು ನೆಕ್ಸ್ಟ್ ಬಿಗ್ ಥಿಂಗ್ ಅಂತ, ಅದೇ ರೀತಿ ಈಗ ಬ್ರಾನ್ ಬ್ರೇಕರ್ ಅವ್ರನ್ನು ಕೂಡ ಕರೆದಿರೋದ್ರಿಂದ ಸೊ ಇಲ್ಲಿ ನಮ್ಮ ಪಾಲಿಮಿನ್ ಅವರು ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನ ಟೀಸ್ ಮಾಡಿರಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ಬರ್ತ್ಡೇಗೂ ಕೂಡ ನಮ್ಮ ಪಾಲಿಮಿನ್ ಅವರು ವಿಶ್ ಮಾಡಿದ್ರು. ಕಳೆದ ವರ್ಷದ ಬರ್ತ್ಡೇಗೆ ವಿಶ್ ಮಾಡಿರ್ಲಿಲ್ಲ, ಬಟ್ ಈ ವರ್ಷದ ಬರ್ತ್ಡೇಗೆ ವಿಶ್ ಮಾಡಿದ್ರು. ಯಾರಿಗ್ ಗೊತ್ತು, ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಅಷ್ಟೇ ಅಲ್ಲ, ಬ್ರಾಕ್ ಲೆಸ್ನರ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಫ್ಯೂಡ್ ನು ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು. ಸದ್ಯಕ್ಕೆ ನಮಗೆ ರೋಮನ್ ರೈನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಫ್ಯೂಡ್ ಅಂತೂ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕೂಡ ಇರೋದು ರೋಮನ್ ರೈನ್ಸ್ ಅವರ ಬಗ್ಗೆನೇ. ನಿಮಗೆ ಗೊತ್ತಿರಬಹುದು, ಮಂಡೇ ನೈಟ್ ರಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ರೋಮನ್ ರೈನ್ಸ್ ಅವ್ರನ್ನ TC1 ಅಂತ ಈಗ ಡಬ್ಲ್ಯೂ ಅವರು ಕರೀತಾ ಇದ್ದಾರೆ. ರೋಮನ್ ರೈನ್ಸ್ ಅವರು ಬರೋದಕ್ಕಿಂತ ಮುಂಚೆನೆ ಅಪ್ಡೇಟ್ಗಳು ಬಂದಿತ್ತು. ರೋಮನ್ ರೈನ್ಸ್ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಟ್ರೈಬಲ್ ಚೀಫ್ ನ ಆಲ್ಟರ್ನೇಟಿವ್ ವರ್ಡ್ ನ ಹುಡುಕ್ತಾ ಇದೆ. ಅಂಡ್ ಅದಕ್ಕೋಸ್ಕರ OTC1 ಅದೇ ರೀತಿ TC1 ಅಂತ ರೋಮನ್ ರೈನ್ಸ್ ಅವ್ರನ್ನ ಮೆನ್ಷನ್ ಮಾಡೋದಕ್ಕೆ ಡಬ್ಲ್ಯೂ ಅವರು ರೆಡಿ ಆಗ್ತಾ ಇದ್ದಾರೆ ಅಂತ. ಅಂಡ್ ರೋಮನ್ ರೈನ್ಸ್ ಅವರು ರಿಟರ್ನ್ ಆದಾಗ ಅವರ ಮರ್ಚೆಂಡೈಸ್ ಅಲ್ಲೂ ಕೂಡ ಟ್ರೈಬಲ್ ಚೀಫ್ 1 ಅನ್ನೋದು ಮೆನ್ಷನ್ ಆಗಿತ್ತು. ಸೊ ಈ ಒಂದು ಟ್ರೈಬಲ್ ಚೀಫ್ 1 ಒರಿಜಿನಲ್ OTC1 ಇದು ಯಾರ ಐಡಿಯಾ ಅಂತ ನೀವೇನಾದ್ರೂ ಕೇಳಿದ್ರೆ ಇದು ಖುದ್ದಾಗಿ ನಮ್ಮ ರೋಮನ್ ರೈನ್ಸ್ ಅವರ ಐಡಿಯಾ ಅಂತೆ. ನಮ್ಮ ರೋಮನ್ ರೈನ್ಸ್ ಅವರೇ ಡಬ್ಲ್ಯೂಗೆ ಈ ಒಂದು ಐಡಿಯಾನ ಕೊಟ್ರಂತೆ, ನಾನು ಇನ್ ಮುಂದೆ ಟ್ರೈಬಲ್ ಚೀಫ್ 1 ಆಗ್ತೀನಿ ಅಂತ. ಸೊ ಹಿಂದಿನ ಕಾಲದಲ್ಲಿ ರಾಜರುಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು, 1ನೇ ಕೃಷ್ಣದೇವರಾಯ, 2ನೇ ಕೃಷ್ಣದೇವರಾಯ ಅಂತ. ಅಂಡ್ ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ಈಗ ಮೊದಲನೇ ಟ್ರೈಬಲ್ ಚೀಫ್ ಆಗಿದ್ದಾರೆ. ಇವರ ನಂತರ ಬರೋರೆಲ್ಲ 2ನೇ ಟ್ರೈಬಲ್ ಚೀಫ್, 3ನೇ ಟ್ರೈಬಲ್ ಚೀಫ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಐಡಿಯಾ ಒಂದ್ ರೀತಿ ವಿಚಿತ್ರವಾಗಿದೆ, ಬಟ್ ಆ ರೀತಿ ರಾಜರಿಗೆಲ್ಲ ಕಂಪೇರ್ ಮಾಡೋ ರೀತಿ ಡಬ್ಲ್ಯೂ ಅವರು ಏನಾದರೂ ಈ ಒಂದು ಐಡಿಯಾನ ಹುಡುಕಿದ್ರೆ ಇದು ನಿಜವಾಗ್ಲೂ ಕೂಡ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಅಮೆರಿಕದಲ್ಲೂ ಕೂಡ ಫಸ್ಟ್ ಅಲೆಕ್ಸಾಂಡರ್, ಸೆಕೆಂಡ್ ಅಲೆಕ್ಸಾಂಡರ್ ಅಂತಾನೆ ಕರೀತಾರೆ ಎಲ್ಲರನ್ನೂ ಕೂಡ. ಸೊ ಆ ರೀತಿನೇ ರೋಮನ್ ರೈನ್ಸ್ ಅವರು ಈ ಒಂದು ಐಡಿಯಾನ ಪಿಚ್ ಮಾಡಿರಬಹುದು, ನಾನು ಮೊದಲನೇ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಆಗ್ತೀನಿ ಅಂತ. ನೋಡೋಣ ಗಾಯ್ಸ್, ಇದು ಎಲ್ಲಿ ತನಕ ಹೋಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.